ಇನ್ನೊಂದು ಬರುತ್ತೆ ಥಿಯರಿ, ಭಾಳ ಚೆನ್ನಾಗಿದೆ. ಮಕ್ಕಳು ಬೆಳೆಯೋದನ್ನು ನೋಡ್ತೀವಿ ನಾವು. ವಿ ನಾಟ್ ಓನ್ಲಿ ಚಿಲ್ಡ್ರನ್ ಗ್ರೋ, ಬರೀ ಮಕ್ಕಳಷ್ಟೇ ಬೆಳೆಯೋಲ್ಲ, ಪಾಲಕರು ಕೂಡ ಬೆಳಿತೀವಲ್ಲ ನಾವು ಅಲ್ವಾ? ಗೊತ್ತಿಲ್ಲದ ಹಾಗೆ ವಯಸ್ಸಾಗಲ್ವ ನಮಗೆ. ಮಗಳು ಹುಟ್ಟಿದ್ಲು ಅಂತ ಸಂಭ್ರಮ ಆಗೋದು. 5 ವರ್ಷ ಆಯಿತು, ಶಾಲೆಗೆ ಹಾಕ್ಬೇಕಲ್ಲ, ಆಯಿತು 8 ವರ್ಷ ಆಯಿತು, 10 ವರ್ಷ ಆಯಿತು, ಅವ್ನು ಹೈಸ್ಕೂಲ್ಗೆ ಹಾಕಬೇಕು. ನಿಮ್ಗೆ ಗೊತ್ತಿಲ್ಲದ ಹಾಗೆ ವಯಸ್ಸಾಗ್ಬಿಟ್ಟಿದೆ ನಿಮಗೆ. ಸ್ವಲ್ಪ ನಿಮಗೆ ದೊಡ್ಡವ್ರು ಇದ್ದೀರಿ, 30-40 ವರ್ಷದವ್ರು ಇದ್ದೀರಿ, ನಿಮ್ಗೆ ಅನಿಸುತ್ತೆ ಮೊನ್ನೆಯನ್ನು ಮದುವೆ ಆದಂಗಿದೆ ಅನಿಸಿಲ್ವಾ ನಿಮಗೀಗ? ಅನಿಸಲ್ವಾ? ಈಗಾಗಲೇ ಏನಪ್ಪ ಇದು ಅಂದರೆ ಎಷ್ಟು ಬೇಗ ಕಾಲ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಸರಿಸ್ಬಿಡ್ತದೆ. ಹೀಗೆ ಅದಕ್ಕೆ ನೀನೇ ಒಂದು ಕಡೆ ನಾನು ಚಿನ್ಮಯನಂದ್ರ ಬಗ್ಗೆ ಮಾತಾಡುವಾಗ ಹೇಳಿದೆ, ಕಾಲ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಸರಿಸ್ಬಿಡುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ, ನೀವು 5-6 ವರ್ಷದ ಮಗು ಆಗಿದ್ದಾಗ ಎಷ್ಟು ಆರಾಮಾಗಿದ್ರಿ. ಏನಾದರೂ ಟೆನ್ಷನ್ ಇತ್ತಾ ನಿಮಗೆ? ಎಲ್ಲ ಪ್ರವಾಸಕ್ಕೆ ಹೋಗಬೇಕು ಅಂತ ಇಟ್ಕೊಳ್ಳಿ, ಅಪ್ಪ ಅಮ್ಮ ಫ್ಯಾಮಿಲಿ ಪ್ರವಾಸಕ್ಕೆ ಹೋದ್ರಿ, ಚಿಂತೆ ಮಾಡಿದ್ರಾ ನೀವು? ಬಸ್ಸಲ್ಲಿ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಹೋಟೆಲ್ ಯಾವುದು, ರೂಮ್ ರೆಂಟ್ ಎಷ್ಟಾಗುತ್ತೆ, ಒಂದವ್ರು ತಲೆಗಿತ್ತ ನಿಮಗೇನಾದರೂ? ಏನಿಲ್ಲ, ಅಪ್ಪ ಇದ್ದಂತ ಕರ್ಕೊಂಡು ಹೋಗ್ತಾರೆ, ನಡಿ ಕೈ ಹಿಡ್ಕೊಂಡು ಹೋಗ್ಬಿಡು. ಎಷ್ಟು ನಿರಾಳ ಜೀವನ, ಏನೂ ಟೆನ್ಷನ್ ಇಲ್ಲ. ಏನು ಟೆನ್ಷನ್? ಅಪ್ಪನಿಗೆ ಟೆನ್ಷನ್ ಇದ್ದ, ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೋತಾಯಿದ್ರು. ನಿಮ್ಗೆ ಗೊತ್ತಿಲ್ಲದ ನೀವು ದೊಡ್ಡವರಾದ್ರಿ, ಹೈಸ್ಕೂಲ್ ಬಂತು, ಓದೋದು ಜಾಸ್ತಿ ಪ್ರೆಷರ್ ಬಂತು, ಕಾಲೇಜಿಗೆ ಬಂದ್ರಿ, ಕರಿಯರ್ ಆಪ್ಷನ್ ಬಂತು, ಮದುವೆ ಆಯಿತು, ನಿಮಗೆ ಮಗು ಆಯಿತು. ನೀವು ಟ್ರಿಪ್ಪಿಗೆ ಹೋದಾಗ ಏನು ಮಾಡ್ತೀರಿ? ಈಗ ನಿರಾಳವಾಗಿರ್ತೀರಾ? ಗೊತ್ತಿಲ್ಲದ ಹಾಗೆ ಪ್ರೆಷರ್ ನಿಮ್ಮ ಮೇಲೆ ಬಂತು. ಈಗ ಅವನೇನು ತಗೋಪ್ಪ, ಅವ್ನು ನೀರು ತಗೋ, ಅವ್ನು ಔಷಧಿ ಏನು ನೋಡು, ಒಂದು ಏನಿದೆ ನೋಡೋ ಮಗುದು, ಅವನದೇ ಒಂದು ದೊಡ್ಡ ಪ್ಯಾಕ್ ಆಗುತ್ತೆ ಮಗು ನೋಡ್ಕೊಂಡು ಹೋಗೋದೆ. ನೀವು ಸಣ್ಣ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋದರೆ ನೀವು ಗಂಡ ಹೆಂಡತಿ ಇಬ್ಬರದು ಎಷ್ಟು ಸಾಮಾನು ಇರುತ್ತೋ ಅಷ್ಟು ಸಾಮಾನು ಮಗುದು ಒಂದೇ ಇರುತ್ತೆ. ಅದ್ರ ಕಾಳಜಿ ಮಾಡ್ಬೇಕಲ್ಲ, ನೀವು ಪ್ಲ್ಯಾನ್ ಮಾಡಬೇಕಲ್ವ? ಅದಕ್ಕೆ ಹೇಳ್ತಾರೆ ಅವರು, ಓನ್ಲಿ ಚಿಲ್ಡ್ರನ್ ಡೂ ನಾಟ್ ಗ್ರೋ, ವಿ ಆಲ್ಸೋ ಗ್ರೋ. ಗೊತ್ತಿಲ್ಲದ ಹಾಗೆ ಮಕ್ಕಳು ಕಾಲೇಜ್ಗೆ ಹೋಗ್ಬಿಡ್ತಾರೆ. ನಿಮ್ಮ ಹುಡುಗರು ರಿಟೈರ್ಮೆಂಟ್ ಹತ್ತಿರ ಬಂದುಬಿಡುತ್ತೆ ನಿಮಗೆ. ಎಷ್ಟು ಮಜಾ ಇದೆ ನೋಡಿ ಜೀವನ. ರಿಟೈರ್ಮೆಂಟ್ ಆಗಿಬಿಡುತ್ತೆ, ಅಲ್ಲಿವರೆಗೂ ನೀವೇ ಪೇಪರ್ ಫಸ್ಟ್ ಓದೋದು ಮನೇಲಿ. ಆಫೀಸ್ಗೆ ಹೋಗ್ಬೇಕಲ್ಲ ನೀವು, ಅಪ್ಪ ಓದ್ಲಿ ಬಿಡೋ ಆಫೀಸ್ಗೆ ಹೋಗ್ಬೇಕು ಅವರು ಅಂತಾರೆ. ಫಸ್ಟ್ ಪೇಪರ್ ಓದಿ ರೆಡಿಯಾಗಿ ನಿಮಗೆ ಪ್ರಿಫರೆನ್ಸ್ ಇತ್ತು. ರಿಟೈರ್ಮೆಂಟ್ ಆದಮೇಲೆ ಏನಾಗುತ್ತೆ? ನಿಮ್ಮ ಹೆಂಡ್ತಿನ ಹೇಳ್ತಾರೆ, ಯಾಕೆ ಅವಸರ ಮಾಡ್ತೀರಿ, ಕೂಡ್ರಿ ಆ ಪೇಪರ್ ಆಫೀಸ್ಗೆ ಹೋಗೋಣ, ಓದಲಿ ಅವನು ಆರಾಮ್ ಕೂತು ಹೋದ್ರಿ, ನಿಮಗೇನು ಕೆಲಸ ಇದೆ ಅಂದರೆ ಸಡನ್ನಾಗಿ ನನ್ನ ಪೊಸಿಷನ್ನೇ ಚೇಂಜ್ ಆಗಿಬಿಡ್ತಲ್ಲ. ಅದಕ್ಕೆ ನಾನು ಹೇಳ್ತಿದ್ದೆ, ರಾಮಾಯಣದೊಂದು ನಾಟಕ ಇದ್ದರೆ ನೀವೇ ರಾಮನ ಪಾತ್ರ ವಹಿಸಿದ್ರು ಕೂಡ ನಿಮ್ಮ ಡೈಲಾಗ್ ಮುಗಿದ ತಕ್ಷಣ ಸೈಡಿಗೆ ಹೋಗ್ಬೇಕು. ನಾನೇ ರಾಮ ಇಲ್ಲಿ ಇರ್ತೀನಿ ಸೆಂಟರ್ದಲ್ಲಿ, ನಾಟಕ ಹಾಳಾಗೋದು. ಅದಕ್ಕೆ ಹೇಳ್ತಾರೆ ಅವ್ರು, ಎಷ್ಟು ಚೆಂದಾಗಿ ನಮ್ಮ ಮಕ್ಕಳು ದೊಡ್ಡವರಾಗೋದಿಲ್ಲ, ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ. ದೊಡ್ಡವರಾಗೋದಷ್ಟೇ ಅಲ್ಲ, ನಾವು ಮಕ್ಕಳು ನೋಡ್ತಾ ಬೆಳೆದಿದ್ದೀವಲ್ಲ, ಅಭಿಮಾನಿ ಅಂತ ಹೇಳ್ತೀವಿ ನಾವು. ಇವನ್ನ ಹುಟ್ಟಿದಾಗ ನೀನು ನೋಡಿದ್ರಿ, ಇವನ್ನ ಅನ್ನಲ್ಲ ನಾವು ಮಗುನ ಹುಟ್ಟಿದಾಗ ನೀನು ನೋಡಿದ್ದೀನಿ, ಇವನು ಗೊತ್ತಿಲ್ಲ ನನಗೆ ಅನ್ಬೇಡಿ, ಭಾಳ ಸಂತೋಷ ಪಡಬೇಡಿ. ಯಾಕಂದ್ರೆ ಅವನು ನಿಮ್ಮನ್ನು ನೋಡಿದ್ದಾನೆ ಹುಟ್ಟಿದಾಗಿನಿಂದ. ನೀವು ಅಷ್ಟೇ ಅವನು ನೋಡಿಲ್ಲ, ಅವನು ನಿಮ್ಮನ್ನು ನೋಡಿದ್ದಾನೆ ಹುಟ್ಟಿದಾಗಿನಿಂದ. ಇನ್ನೊಂದು ವಿಶೇಷ ಅಂದರೆ ನಿಮಗೆ ಬೇರೆ ಕೆಲಸ ಇತ್ತು ನೋಡೋದಲ್ಲದೆ, ಅವ್ನಿಗೆ ಅದೊಂದೇ ಕೆಲಸ ಇತ್ತು. ಅಂದರೆ ನೀವು ಅವನು ಎಷ್ಟು ತೀಕ್ಷ್ಣತೆಯನ್ನು ನೋಡಿದ್ದೀರೋ ಅದ್ರ 10 ಪಟ್ಟು ತೀಕ್ಷ್ಣತೆಯಿಂದ ಆತ ನಿಮ್ಮನ್ನು ನೋಡಿದ್ದಾನೆ. ಅಂದರೆ ಏನರ್ಥ? ಅವನು ತಿದ್ದೋದಕ್ಕಿಂತ ಮೊದಲು ನೀವು ತಿದ್ದುಕೊಳ್ಳಿ. ಮೊದಲು ನೀವು ತಪ್ಪು ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅವನಿಗೆ, ಬಾಯ್ಬಿಟ್ಟು ಹೇಳಲಿಕ್ಕಿಲ್ಲ, ಬಟ್ ಗೊತ್ತಾಗುತ್ತೆ ಅವನಿಗೆ, ಹೇಳ್ತಾನೆ ಅವನು. ಅಪ್ಪ ಸಿಗರೇಟ್ ಸೇದ್ತಾರೆ, ಸೇದ್ಬೇಡ ಮಗನೇ ಸಿಗರೇಟು ಗೊತ್ತಾಯ್ತಾ ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ? ನಾನು ಪ್ರಮಾಣವಾಗಿ ಹೇಳ್ತೀನಿ, ಅಪ್ಪ ಸೇದ್ತಾ ಇದ್ದರೆ ಅವ್ರು ಎಷ್ಟೇ ಹೇಳಿದರೂ ಕೂಡ ಒಂದು ದಿವಸ ಅವ್ರ ಪ್ಯಾಕೇನು ತೊಗೊಂಡೇ ಸೇದ್ತಾನೆ. ಕಣ್ಣಿಗೆ ಕಾಣಿಸುತ್ತಲ್ಲ ಮುಂದೆ ಮಾದರಿ ಯಾವುದು? ಕಣ್ಣಿಗೆ ಕಾಣಿಸೋದು ಮಾದರಿ ಆಗತ್ತೆ. ಅದರಿಂದ ನಿಮ್ಮನ್ನು ಗಮನಿಸ್ತಿರ್ತಾ ಅದೇ ಹೇಳಬೇಕು ಅವನಿಗೆ, ಆ್ಯಸ್ ವಿ ವಾಚ್ ಟು ಸಿ ವಾಟ್ ಅವರ್ ಚಿಲ್ಡ್ರನ್ ಡೂ ವಿತ್ ದೇರ್ ಲೈಫ್ಸ್, ದೇ ಆರ್ ವಾಚಿಂಗ್ ಅಸ್ ಟು ಸಿ ವಾಟ್ ವಿ ಡೂ ವಿತ್ ಅವರ್ ಲೈಫ್ಸ್. ನಮ್ಮ ಜೀವನದಲ್ಲಿ ನಾವು ಹೇಗಿದ್ದೀವಿ ಅಂತ ಅವರು ಗಮನಿಸ್ತಿರ್ತಾರೆ ನಮ್ಮನ್ನು. ಒಂದು ಮಜಾ ಹೇಳ್ಬಿಡ್ತೀನಿ ಹೆಂಗಿರುತ್ತೆ. ಸಣ್ಣ ಮಕ್ಕಳಿದ್ದಾಗ, ತೀರಾ ಪುಟ್ಟ ಮಕ್ಕಳಿದ್ದಾಗ ಅಪ್ಪ ಹೀರೋ, ಅಮ್ಮನೇ ಕ್ಲಿಯೋಪಾತ್ರ, ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ದ ವರ್ಲ್ಡ್. ನಮ್ಮಪ್ಪ ನಮ್ಮಮ್ಮ ನೋಡ್ಬೇಕು, ಜಗಳಾಡ್ತಾರೆ. ನಮ್ಮಪ್ಪ ನಮ್ಮಮ್ಮ ಹಿಂಗೆ ಜಗಳಾಡ್ತಾರೆ. ಭಾಳ ದಿವಸ ಇರೋಲ್ಲ ಅದು, 5ನೇ 6ನೇ ಕ್ಲಾಸ್ ಆಗೋ ತನಕ ಇರ್ತೀವಿ. ಮೇಲೆ ಬಂದಾಗ ಸಣ್ಣ ಮಕ್ಕಳಿಗೆ ಬರೀ ನಿಮ್ಮನ್ನೇ ನೋಡಿರ್ತಾರೆ ಅವರು. ಸ್ವಲ್ಪ ದೊಡ್ಡವರಾದಮೇಲೆ ಪಕ್ಕದ ಮನೆ ಅಪ್ಪ ಅಮ್ಮನೂ ನೋಡ್ತಾರೆ ಅವರು, ಸುತ್ತಮುತ್ತಲ ಅಪ್ಪ ಅಮ್ಮನೂ ನೋಡ್ತಾರೆ, ಹೋಲಿಸಿ ನೋಡ್ತಾರೆ. ನಮ್ಮಮ್ಮ ಭಾಳ ನ್ಯಾಗಿಂಗು,
ಕಿರಿಕಿರಿ ಭಾಳ ನಮ್ಮಂತ ಎದ್ದ ತಕ್ಷಣ ಕರ 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 ಅಂತಿರ್ತಾರೆ. ಸ್ಲೋಲಿ ಏನಾಗುತ್ತೆ, ಅಮ್ಮನ ಒಳ್ಳೆಯ ಗುಣಗಳು ಕಾಣಿಸೋದು ಕಮ್ಮಿ ಆಗಿ ದೋಷಗಳು ಜಾಸ್ತಿ ಕಾಣಿಸೋಕೆ ಶುರು ಆಗುತ್ತೆ. ನಿಮಗೆಲ್ಲ ಅನುಭವ ಆಗಿರುತ್ತೆ. ಶಾಲೆಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಇರ್ತದೆ. ಸಾಮಾನ್ಯವಾಗಿ ಅಮ್ಮಂದರೆ ಬರೋದು, ಅಪ್ಪಂದರು ಅವ್ರ ಡ್ಯೂಟಿ ಅಲ್ಲ. ಬರ್ಬೇಕಾದ್ರೆ ಮಗು ಹೇಳುತ್ತೆ, ನಾಳೆ ಸ್ಟಾಫ್ ಮೀಟಿಂಗ್ ಇದೆ, ಬರಬೇಕು, ಪೇರೆಂಟ್ ಟೀಚರ್ ಮೀಟಿಂಗು, ಮಿಸ್ ಹೇಳಿದ್ದಾರೆ. ಮಿಸ್ ಅಂದರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅದು. ಮಿಸ್ ಹೇಳಿದ್ದಾರೆ ಬರಬೇಕು ಅಂತ ಜೋರು ಮಾಡ್ತಾರೆ. ಕಾಡಿ ಇಡ್ತಾರೆ ಬರಬೇಕು ಅಂತ. ಅಥವಾ ಆ್ಯನ್ಯುವಲ್ ಡೇ ಪ್ರೋಗ್ರಾಮಿಗೆ ಅಮ್ಮ ನೀವು ಬರಬೇಕು. ಮಕ್ಕಳು ನೋಡಿದ್ದೀರಾ, ಸ್ಟೇಜ್ನಲ್ಲಿ ನಿಂತು ಅಮ್ಮ ನೋಡ್ತಿರ್ತಾವೆ, ಎಲ್ಲಿ ಕೂತಿದ್ದಾರಪ್ಪ ಅಮ್ಮ ಅಂತ. ಡ್ಯಾನ್ಸ್ ಮಾಡೋದು ತಂದೆ ನೋಡ್ತಿರ್ತಾರೆ. ಅದು ಬೇಕು, ಅಮ್ಮ ಅಪ್ಪ ಬೇಕು ಅವ್ರಿಗೆ. ಅದು 5ನೇ ಕ್ಲಾಸ್ವರೆಗೂ. ಆಮೇಲೆ ಅದೇ ಮಕ್ಕಳು ಹೇಳ್ತಾರೆ, ಅಮ್ಮ ATMಗೆ ಏನು ಬರಬೇಡ ನೀನು. ಯಾರು ಬರೋಲ್ಲ, ನಾನೇ ತರ್ತೀನಿ ಪ್ರೋಗ್ರೆಸ್ ಕಾರ್ಡ್, ಬನ್ನಿ ನೀನು ಬರಬೇಡ. ಯಾಕೆ ಅಮ್ಮ ಯಾಕೆ ಬರಬಾರ್ದು ಅಂದರು? ಆ್ಯನ್ಯುವಲ್ ಡೇ ಕೂಡ ಅಮ್ಮ ನೀನು ಬರಬೇಡ, ಭಾಳ ಜನ ಬರೋದಿಲ್ಲ. ಯಾಕೆ ಹಿಂಗಾಯಿತು? ಕಾರಣ ಇಷ್ಟೇ, ಮಗು ನಿಮ್ಮಲ್ಲಿ ಆಗ್ತಿರೋ ಬದಲಾವಣೆಯೂ ನೋಡ್ತಾ ಇದೆ. ಅದ್ರ ನೋಡೋ ದೃಷ್ಟಿ ಬೇರೆ ಆಗಿದೆ ಈಗ. ಮೊದಲು ಹಾಗೆ ನಿಮ್ಮನ್ನ ಅಪ್ರಿಷಿಯೇಟಿವ್ ಆಗೇ ನೋಡಲ್ಲ, ಅದು ಕ್ರಿಟಿಕಲ್ ಆಗಿ ನೋಡುತ್ತೆ. ಈಗ ದೊಡ್ಡದಾಯ್ತಲ್ಲ ಮಗು, ಕ್ರಿಟಿಕಲ್ ಆಗಿ ನೋಡುತ್ತೆ. ಅದಕ್ಕೆ ಹೇಳ್ತಾನೆ ಅವನು, ನಾವೇನು ಮಾಡಿದ್ವಿ ನಮ್ಮ ಜೀವನ ಜೊತೆಗೆ ಅದನ್ನು ನೋಡ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ, ಮಗುಗೆ ಹೇಳಿ ನೀನು ಸೂರ್ಯನ ಮೇಲೆ ಹೋಗ್ಬೇಕಪ್ಪ ನೀನು ಅಂತ ಹೇಳಬೇಡ, ಮೊದಲು ನೀ ಹೋಗು ಸೂರ್ಯನ ಮೇಲೆ, ಅವನು ಕರಿ. ಅಂದರೆ ಏನರ್ಥ, ಹೀಗೆ ಮಾಡುವಂಥ ಮಗುಗೆ ಹೇಳೋದಕ್ಕಿಂತ ಮೊದಲು ನೀನೇ ಮಾಡಿ ತೋರಿಸ್ಬಿಡು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನಿಮ್ಮ ಮನೇಲಿ ದಯವಿಟ್ಟು ಮಾಡಿಸಿ. ಇಷ್ಟೆಲ್ಲ ಹೇಳೋಗೋದು ಏನೋ ಒಂದು ಮಾತಿರುತ್ತೆ. ಅದು ನನಗೊಂದು ಅಭ್ಯಾಸ ಇತ್ತು, ನಮ್ಮಮ್ಮ ತೀರ್ಕೊಳ್ಳೋ ತನಕನೂ ಮಾಡಿದ್ದು. ನಾನು ಯಾವತ್ತೂ ಮನೆಯಿಂದ ಹೊರಗೆ ಹೋದರೆ, ಊರಿಗೆ ಹೋದ್ರಂತೂ ಬೇರೆ, ಮನೆಯಿಂದ ಆಫೀಸ್ಗೆ ಹೋಗ್ಬೇಕಾದ್ರೂ ಆಕೆಗೆ ನಮಸ್ಕಾರ ಮಾಡಿ ಹೋಗೋ ಪದ್ಧತಿ ಇತ್ತು ನನಗೆ. ಒಂದು ದಿವಸ ತಪ್ಪಿಸಿಲ್ಲ ನಾನು ಊರಲ್ಲಿದ್ದಾಗ. ಆಕೆ ಎಲ್ಲೇ ಇದ್ದರೂ ಹುಡುಗಿ ನಮಸ್ಕಾರ ಮಾಡೇ ಹೋಗೋದು. ಒಂದು ದಿವಸ ನನ್ನ ಹೆಂಡತಿ ಕೂತಿದ್ದೀವಿ ಹಾಲಲ್ಲಿ, ಭಾನುವಾರ. ನನ್ನ ಮೊಮ್ಮಗಳು 4 ವರ್ಷದ ಹುಡುಗಿ. ಅವ್ರ ಅಮ್ಮ ಆಕೆನ ಕರ್ಕೊಂಡು ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ಲು ಸಾಯಂಕಾಲ. ಅದನ್ನು ಅಲಂಕಾರ ಮಾಡಿ ಪೌಡರ್ ಗಿಡರ್ ಹಾಕಿ ಕರ್ಕೊಂಡು ಹೋಗ್ತಾಯಿದ್ಲು. ಈ ಹುಡುಗಿ ಓಡಿ ಒಂದು ಪಟ ಬಂದು ನಮ್ಮಿಬ್ಬರು ನಮಸ್ಕಾರ ಮಾಡ್ತೀವಿ. ನಮ್ಗೆ ಮಾಡ್ತಾಳಕ್ಕೆ ನಮಸ್ಕಾರ ಅಂತ ಕೇಳಿದೆ. ನಮ್ಮಮ್ಮ ಹೇಳಿದೆ, ನೀನು ನೋಡ್ತಾಳಲ್ಲ ನಿನ್ನ, ನಾನು ದಿನ ಮಾಡ್ತಿದ್ದಲ್ಲ ನಮಸ್ಕಾರ. ಅದು ನೋಡಿದ ಮಗು ಆಕೆ ಆಫೀಸ್ಗೆ ಹೋಗಲ್ಲ, ಪಾರ್ಕಿಗೆ ಹೋಗ್ತಾಳೆ, ಹೊರಗೆ ಹೊಂಟ ನಮಸ್ಕಾರ ಮಾಡಬೇಕು ಅಂತ ಬಂತು. ನಾನು ಮಾಡು ಅಂತ ಹೇಳಿದರೆ ಮಾಡ್ತಿರ್ಲಿಕ್ಕಿಲ್ಲ ಆಕೆ. ದಿನ ನಾನು ಗಮನಿಸ್ತಿದ್ದೆ ಮಗು, ಅದು ದಿನ ಗಮನಿಸ್ತಿರೋದ್ರಿಂದ ನಾನು ಹೇಳಬೇಕಾಗಿಲ್ಲ, ನಾನೇ ನಮಸ್ಕಾರ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಸನ್. ನಿಮ್ಮ ಮಗುಗೆ ಸೂರ್ಯನ ಮೇಲೆ ಹೋಗಪ್ಪ ಅಂತ ಹೇಳಬೇಡ, ಮೊದಲು ನೀನು ಹೋಗಬಾ. ಅಂದರೆ ನನ್ನ ಮಕ್ಕಳು ಪ್ರಾಮಾಣಿಕರಾಗಿರಬೇಕು ಅಂದರೆ ಮೊದಲು ನಾನು ಪ್ರಾಮಾಣಿಕ ಆಗಬೇಕು. ಮಕ್ಕಳು ಸುಳ್ಳು ಹೇಳಬಾರ್ದು ಅಂದರೆ ನಾನು ಸುಳ್ಳು ಹೇಳಬಾರ್ದು ಅಲ್ವಾ? ಅದೆಲ್ಲ ಭಾಳ ಮುಖ್ಯ ಇದೆ ಸೆಂಟೆನ್ಸ್ ಒಳಗೆ. ಆಲ್ ಐ ಕ್ಯಾನ್ ಡೂ ಇಸ್ ಟು ರೀಚ್ ಫಾರ್ ಮೈ ಸೆಲ್ಫ್. ನಾನು ಮೊದಲು ಮಕ್ಕಳಿಗೆ ಒಂದು ಮಾರ್ಗದರ್ಶಿಯಾಗಿ ಹಾಕಿಕೊಟ್ಟಾಗ ಮಕ್ಕಳು ಅದನ್ನು ಹಾಗೆ ಅನುಸರಿಸ್ಕೊಂಡು ಹೋಗ್ತಾರೆ ಅಂತ. ಇದು ತಮಾಷೆ ಮಾತಿದೆ, ಭಾಳ ತಮಾಷೆ ಮಾತಿದೆ. ಚಿಲ್ಡ್ರನ್ ಆರ್ ಅ ಗ್ರೇಟ್ ಕಂಫರ್ಟ್ ಇನ್ ಯುವರ್ ಓಲ್ಡ್ ಏಜ್. ಮಕ್ಕಳು ನಿಮ್ಮ ವೃದ್ಧಾಪ್ಯದಲ್ಲಿ ಭಾಳ ಸಹಕಾರಿಯಾಗಿರ್ತಾರೆ. ಮುಂದಿನ ಮಾತು ಚೆನ್ನಾಗಿದೆ, ನೀವು ಬೇಗ ವಯಸ್ಸು ಮಾಡ್ತಾರೆ ನಿಮಗೆ ಅಂತ. ಆ್ಯಂಡ್ ದೇ ಹೆಲ್ಪ್ ಯು ಟು ರೀಚ್ ಇಟ್ ಫಾಸ್ಟರ್ ಆಲ್ಸೋ ಅಂತ. ಇವರು ಬೇಗ ಮುದುಕರು ಮಾಡಿಬಿಡ್ತಾರೆ ಅಂತ. ಮಜಾ ಅಂದ್ರೆ ನೋಡಿ, ಹೇಳ್ತೀನಿ, ತಮಾಷೆ ಅಂತ ತಿಳ್ಕೊಬೇಡಿ. ನೀವು ಸಣ್ಣವರಿದ್ದಾಗ ಸ್ವಲ್ಪ ದಿವಸ ಮದುವೆ ಆದಮೇಲೆ ಒಂದು 28-30 ವರ್ಷ ಆಗಿರುತ್ತೆ ನಿಮಗೆ. ಯಾರಾದರೂ ಬಂದರು, ಅಂಕಲ್ ಬಂದರು, ಬೇಜಾರಾಗಲ್ವಾ? ಪ್ರಾಮಾಣಿಕವಾಗಿ ಹೇಳಬೇಕು. ಫಸ್ಟ್ ಟೈಮ್ ಯಾರಾದರೂ ಆಂಟಿ ಅಂದರೆ ನಾನು ಆಂಟಿ ಆಗ್ಬಿಟ್ಟು ನನಗ ಅನಿಸ್ಬಿಡುತ್ತೆ ಅಲ್ವಾ? ನನಗೆ ವಯಸ್ಸಾದದ್ದು ಗೊತ್ತೇ ಆಗಿಲ್ಲ ನನಗೆ ಅಲ್ವಾ? ಹಾಗೆ ಮಕ್ಕಳು ದೊಡ್ಡವರಾದಂಗೆ ಇಂಡಿಕೇಶನ್ ಕೊಡ್ತಾರೆ ಮಕ್ಕಳು. ನಿಮಗೆಲ್ಲ ಗೊತ್ತಿರುತ್ತೆ. ಈಗ 8ನೇ ಕ್ಲಾಸಿಗೆ ಬರಲಿ ಮಕ್ಕಳು, 8-9 ಬಂದ್ರಂತೂ ಭಾಳ ಚಂದ. ಹುಡುಗರು ಬರ್ತಾರೆ, ಅಪ್ಪ ನೀನು ಚಪ್ಪಲ್ ಕರೆಕ್ಟ್ ಆಗುತ್ತೆ ನೋಡಿ ನನಗೆ, ಹೇಳಿಲ್ವಾ? ಅಂದರೆ ಏನರ್ಥ, ನಾನು ಇನ್ನಷ್ಟು ದೊಡ್ಡವನಾದೆ. ಹುಡುಗಿಯರಾದರೆ, ಅಮ್ಮ ನಿನಗೆ ಇಲ್ಲಿ ಬಂದುಬಿಟ್ಟಿದ್ದೀನಿ ನೋಡೋಣ ಈಗ, ನನಗೆ ಹೇಳಿಲ್ವ ಅದನ್ನು? ಅಂದರೆ ದೇ ಆರ್ ಇಂಡಿಕೇಟಿಂಗ್ ದ್ಯಾಟ್ ದೇ ಆರ್ ಬಿಕಮಿಂಗ್ ಓಲ್ಡರ್ ಆ್ಯಂಡ್ ಯು ಆರ್ ಬಿಕಮಿಂಗ್ ಮಚ್ ಓಲ್ಡರ್. ಅದಕ್ಕೆ ಹೇಳ್ತಾನೆ, ದೇ ಆರ್ ಗುಡ್ ಕಂಫರ್ಟ್ ಫಾರ್ ಓಲ್ಡ್ ಏಜ್. ವಯಸ್ಸಾದಾಗ ನಿಮಗೆ ಸಮಾಧಾನ ಕೊಡ್ತಾರೆ ಮತ್ತು ವಯಸ್ಸಾಗುವಂಗೆ ಮಾಡ್ತಾರೆ ಬೇಗ ಅಂತ. ನಿಮ್ಗೆ ಗೊತ್ತಿರಬೇಕು, ನಿಮ್ಮ 35ರಿಂದ 45 ವಯಸ್ಸು ಏನು ಬರ್ತದೆ ನಿಮ್ಮ ಜೀವನದಲ್ಲಿ, ತಲೆಯಲ್ಲಿ ಬಿಳಿ ಕೂದಲು ಶುರು ಆಗೋದು ಯಾವಾಗ?
ಯಾಕೆ ಗೊತ್ತು? ನಿಸರ್ಗ ಅಲ್ಲ, ಅದು ಟೆನ್ಷನ್ನು ಮಕ್ಕಳನ್ನ ಬೆಳೆಸೋದು. ಹೇಗೆ ಬೆಳೆಸೋದಪ್ಪ ಮಕ್ಕಳನ್ನ ಅಂತ ಭಾಳ ಸಮಸ್ಯೆ ಆಗಿಬಿಡುತ್ತೆ. ಟೆನ್ಷನ್ ಆಗಿ ಎಷ್ಟರ ಮಟ್ಟಿಗೆ ಅದು ಬೇಗ ವಯಸ್ಸಾಗ್ಬಿಡುತ್ತೆ. ತಾಯಂದರು ಅಲಂಕಾರ ಮಾಡ್ಕೊಳ್ಳೋದು ಬಿಟ್ಬಿಡ್ತಾರೆ. ಎಲ್ಲಿ ಸಾಕಪ್ಪ, ಹುಡುಗರು ಶಾಲೆ ಕಳಿಸಿದ್ರೆ ಸಾಕಾಗಿದೆ ನನಗೆ ಅಂತ ಆಗುತ್ತೆ. ಸಡನ್ನಾಗಿ ಚೇಂಜ್ ಯು ಫೈಂಡ್ ಇನ್ ದ್ಯಾಟ್. ಪೇರೆಂಟಿಂಗ್ ಅಂದರೆ ಏನು ಅಂತ, ಪಾಲಕತ್ವ ಅಂದರೆ ಏನು? ನಾನು ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಕನ್ನಡದಲ್ಲಿ ಹೇಳ್ತೀನಿ, ಅದು ಎರಡಕ್ಕೂ ಆಗುತ್ತೆ ಅಂತ. ಪಾಲಕತ್ವ ಅಂದರೆ ಏನು ಅದಕ್ಕೆ ಬರೆದಿದ್ದೀನಿ ಒಂದು ವರ್ಡ್. ಇಟ್ ಇಸ್ ನಾಟ್ ಕಾರ್ಪೆಂಟಿಂಗ್, ಇಟ್ ಈಸ್ ಗಾರ್ಡನಿಂಗ್. ಕಾರ್ಪೆಂಟ್ರಿ ಅಂದರೆ ಏನು? ಬಡಿಗತನ ಅಂದರೆ ಏನು? ಮರ ಕೊಟ್ಟಿದ್ದಾರೆ ನನಗೊಂದು, ಈ ಟೇಬಲ್ ಮಾಡು ಅಂತ ಹೇಳಿದ್ದಾರೆ. ನನ್ನ ತಲೆ ಚಿತ್ರ ಕೂತಿದೆ, ಕೊನೆಗೆ ಟೇಬಲ್ ಆಗಬೇಕು. ನಾನು ಹೇಳೋದು ಕೇಳಿಸುತ್ತಲ್ಲ? ಕೊನೆಗಲ್ಲಿ ಕೇಳಿಸುತ್ತಲ್ಲ ಅಲ್ಲಿ? ಓಕೆ, ಈ ಟೇಬಲ್ ಮಾಡಬೇಕು. ನನ್ನ ಕಡೆ ಚಿತ್ರ ಇದೆ, ಬೇಕಾದ ಮರ ತಂದಿದ್ದೀನಿ. ನಾನೇನು ಮಾಡ್ತೀನಿ, ಸಿಕ್ಕ ಮರವನ್ನು ಅಲ್ಲಿ ಕೆತ್ತಿ ಇಲ್ಲಿ ಕೆತ್ತಿ ಎಷ್ಟು ಬೇಕು ಕತ್ತರಿಸಿ, ಎಲ್ಲಿ ಮಳೆ ಹೊಡೆದು ಎಲ್ಲಿ ಎಂಟು ಹಾಕಬೇಕು ಹಾಕಿ ಈ ಚಿತ್ರ ಮಾಡ್ತೀನಿ. ಅಂದರೆ ಚಿತ್ರ ಮೊದಲೇ ನನ್ನ ಕನಸಲ್ಲಿತ್ತು, ಗೊತ್ತಲ್ಲ? ಈ ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಲ್ವಾ? ಆರ್ಕಿಟೆಕ್ಚರ್ ಪ್ಲ್ಯಾನ್ ಮಾಡಲ್ವಾ? ಮನೆ ಹೇಗಿರಬೇಕು ಅಂತ ಗೊತ್ತಿರುತ್ತೆ. ಕಂಪ್ಲೀಟ್ ಅದಾಗ ಹೇಗಾರುತ್ತೆ ಅಂತ ಎಲಿವೇಶನ್ ಕೂಡ ಕೊಟ್ಬಿಡ್ತಾರೆ ಮೊದಲೇ ನಿಮಗೂ. ಹಾಗೆ ಕಾರ್ಪೆಂಟ್ರಿ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋ ಚಿತ್ರ ನನ್ನ ಕೈನಲ್ಲಿದೆ. ಕೆತ್ತಿ ಸರಿದು ಎಲ್ಲ ಮಾಡಿ ಆಕಾರ ಮಾಡ್ತೀನಿ ನಾನು. ಆದರೆ ಮಗು ಬೆಳೆಸೋದು ಕಾರ್ಪೆಂಟ್ರಿ ಅಲ್ಲ, ಅದು ತೋಟ ಮಾಡಿದಂಗೆ. ಯಾವುದೋ ಒಂದು ಬೀಜ ಹಾಕ್ತೀರಿ, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಬಿಸಿಲು ಬಿಡಬೇಕು. ನಿಧಾನಕ್ಕೆ ಅದು ಬೆಳೀತದೆ, ಬೆಳೆದು ದೊಡ್ಡದಾಗ್ತದೆ, ಮರ ಆಗ್ತದೆ, ಹೂವು ಹಣ್ಣು ಎಲ್ಲ ಕೊಡ್ತದೆ. ಯಾವ ಹೂವು ಕೊಡ್ತದೆ, ಯಾವ ಹಣ್ಣು ಕೊಡ್ತದೆ ಅದು? ನಾನು ಸಣ್ಣವನಿದ್ದಾಗ ನಮ್ಮೂರು ಬಾಗಲಕೋಟೆ ಹತ್ರ ಬೀಳಿಗೆ ಅಂತ ಒಂದು ಹಳ್ಳಿ. ನಮ್ಮ ಮಾವೊಂದು ದೊಡ್ಡ ದೊಡ್ಡ ತೋಟಗಳಿದ್ದು, ಸುಮಾರು ಒಂದು ಎಷ್ಟು ಗೊತ್ತಿಲ್ಲ, ಒಂದು 50-60 ಎಕರೆ ಬರೀ ಮಾವಿನ ಗಿಡ ಇತ್ತು. ಅವನೇನು ಮಾಡಿದ್ದ ಅಂದರೆ, ಈಗ ರೋಡ್ ಇದೆ, ಆ ಕಡೆ ಒಂದು ಮಾವಿನ ತೋಟ, ರೋಡ್ ಗುಂಟ ಎಲ್ಲ ಬೇವಿನ ಗಿಡ ಹಾಕಿದ್ದ. ರೋಡ್ ಗುಂಟ ಎಲ್ಲ ಬೇವಿನ ಗಿಡ, ಒಂದೆಲ್ಲ ಮಾವಿನ ಗಿಡ. ಆ ಬೇವಿನ ಗಿಡಕ್ಕೂ ಮಾವಿನ ಗಿಡಕ್ಕೂ ಒಂದು 25 ಅಡಿ ಅಂತರ. ಕಣ್ಮ ಚಿತ್ರ ಬರುತ್ತಲ್ಲ, ಸಾಲು ಹಿಡಿದೆ ಬೇವಿನ ಗಿಡ, ಇಲ್ಲಿ ಸಾಲು ಹಿಡಿದು ಮಾವಿನ ಗಿಡ, ಮುಂದೆಲ್ಲ ಮಾವಿನ ಗಿಡನೇ. ನಾನು ಒಂದು ಸಲ ಮಾವನ ಕೇಳಿದ್ದೆ, ಮಾವ ಮಣ್ಣು ಒಂದೇ, ಅದೇ ಕೆಂಪು ಮಣ್ಣು, ನೀ ಅದೇ ನೀರು ಹಾಕಿದ್ಯಾ, ಅದೇ ಗೊಬ್ಬರ ಹಾಕಿದ್ಯಾ, ಇದು ಕಹಿ ಆಯಿತು, ಇದು ಸಿಹಿ ಆಯಿತು, ಯಾಕೆ ಹೇಳ್ತೀವಿ? ಒಂದು ಕಾರಣ ಇದೆ ಹೇಳೋದಕ್ಕೆ. ನಾನು ಈ ಬೇವಿನ ಗಿಡ ಹಣ್ಣು ಕಹಿ ಆಯಿತು, ಇದು ಮಾವಿನ ಹಣ್ಣು ಸಿಹಿ ಆಯಿತು, ಯಾಕೆ? ಅವನು ಹೇಳಿದ ಬೀಜದ ಗುಣಪ್ಪ, ಅದು ಎಂದು ಬದಲಾಯಿಸಲ್ಲ. ಅದು ನೀವು ಎಷ್ಟು ನೀರು ಹಾಕಿದ್ರು ಕೈಯಾಗೆ ಆಗೋದು, ಎಷ್ಟು ನೀರು ಹಾಕಿದ್ರು ಸಿಹಿನೇ ಆಗೋದು. ಇದು ಮಾವಿನ ಗಿಡ ಎರಡು ಬೇರೆ ಬೇರೆ ಅಲ್ವಾ? ಒಂದೇ ಜೀವಸತ್ವ, ಒಂದೇ ನೀರು, ಒಂದೇ ಮಣ್ಣು, ಒಂದೇ ಫಲ ಎಲ್ಲ ಇದೆ, ಅದ್ರ ಗುಣ ಬೇರೆ ಆಯಿತು. ಹಾಗೆ ನಮ್ಮ ಮಕ್ಕಳು ಕೂಡ ಬೇವಿನ ಮಾವಿನ ಕಡೆ ಹಾಗೆ ಹೋಲಿಸ್ಬೇಡಿ, ಅದನ್ನು ಬೇರೆ ಅಂತ. ಎರಡು ಮಕ್ಕಳು ಬೇರೆಯೇ, ಯಾಕಂದರೆ ಗುಣನೇ ಬೇರೆ. ನೀವು ಎಷ್ಟೇ ಹಾಕಿದರೂ ಕೂಡ ಆ ಗುಣಗಳು ಹಾಗೆ ಬೆಳಿಬೇಕದು. ಅದಕ್ಕೆ ನಾನು ತೋಟ ಮಾಡೋದು ಅಂತ ಹೇಳಿದೆ. ತೋಟ ಮಾಡಿದಾಗ ನಾವೇನು ಮಾಡ್ತೀವಿ, ನೀರು ಗೊಬ್ಬರ ಹಾಕಿ ನಾವು ಬದಲಾಯಿಸಲ್ಲ, ಗುಣ ಬದಲಾಯಿಸಲ್ಲ. ಅದೇನಾಗಬೇಕೋ ಅದೇ ಆಗತ್ತೆ, ಯಾವ ಬೀಜದಲ್ಲಿ ಶಕ್ತಿ ಇತ್ತು ಅದೇ ಆಗತ್ತೆ ಕೊನೆಗೆ. ಅದರಿಂದ ಮಕ್ಕಳನ್ನು ಬೆಳೆಸೋದು ಕಾರ್ಪೆಂಟ್ರಿ ಮಾಡಿದಂಗಲ್ಲ. ಯಾಕಂದರೆ ಕೊನೆ ಏನು ಅಂತ ಗೊತ್ತಿದೆ. ಕಾರ್ಪೆಂಟ್ರಿ ಮಾಡುವಾಗ ನನಗೆ ಮರದ ಸಾಮಾನು ಮಾಡುವಾಗ ಕೊನೆಗೆ ಏನಾಗ್ತದೆ ಅಂತ ಗೊತ್ತಿದೆ, ಮಗು ಏನಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟೋ ಸಲ ನಾವು ಮಾಡ್ತೀವಿ, ಮಗು ಹಿಂಗೆ ಆಗಬೇಕು ಅಂತ ತಯಾರು ಮಾಡ್ತೀವಿ, ಅದಾಗೋದೇ ಬೇರೆ ಆಗುತ್ತೆ. ತಾವೇ ಕಂಡಿದ್ದೀರಿ, ಡಾಕ್ಟರ್ ಮನಮೋಹನ್ ಸಿಂಗ್ ಪಂಜಾಬದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗ, ಬಹಳ ಬಡತನದಲ್ಲಿ ಹುಟ್ಟಿದಂಥ ಹುಡುಗ. ಅವನು ತಾನು ದೊಡ್ಡವನು ಹಾಕ್ತೀನಿ ಅಂತ ಕಲ್ಪನೆ ಕೂಡ ಇಲ್ಲ. ಯಾರೋ ಮೇಷ್ಟ್ರು ಹೇಳಿದರು, ಹೋಗಪ್ಪ ಕಲಿ ಹೋಗು ಅಂದರು. ದಿಲ್ಲಿಗೆ ಬಂದ, ಒಪ್ಪತ್ತು ಊಟ ಮಾಡಿ ಲಾ ಡಿಗ್ರಿ ಮಾಡಿಕೊಂಡು ಎಕನಾಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಾರ್ಕ್ಸ್ ಒಂದು ಕಷ್ಟಪಟ್ಟು ಹೋದ. ಲಂಡನ್ಗೆ ಹೋದ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಓದಿ ಬಂದು ಒಂದು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಮಿನಿಸ್ಟರ್ ಆಗಿ, ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ. ಕಲ್ಪನೆ ಇತ್ತ ಯಾರಿಗಾದರೂ ಆಗ್ತಾನೆ ಅಂತ? ಯಾರಿಗೂ ಇರಲಿಲ್ಲಲ್ಲ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರಿದ್ದಾರೆ, ಅವ್ರು ಹೇಳ್ತಿದ್ದು, ನಾನು ಅಲಹಾಬಾದ್ ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದೆ ಅಂತ. ಒಬ್ಬ ಚಹಾ ಮಾರ್ತಿದ್ದಂಥ ಹುಡುಗ ಪ್ರಧಾನಮಂತ್ರಿ ಆಗ್ಬೋದು ಅಂತ ಗೊತ್ತಿತ್ತ? ಇರಲಿಲ್ಲ. ಆದರೆ ಆಯ್ತದು. ಹಾಗೆ ಕಾರ್ಪೆಂಟ್ರಿ ಇದು ಮಾಡಬೇಕಾದ್ರೆ ಕೊನೆಗೆ ಏನಾಗ್ತದೆ ಅಂತ ಗೊತ್ತಿದ್ದು ಮಾಡ್ತೀವಲ್ಲ.
ಮಕ್ಕಳನ್ನ ಬೆಳೆಸೋದು ಹಾಗಲ್ಲ. ಏನಾಗ್ತಾರೆ ಅಂತ ಗೊತ್ತಿಲ್ಲ, ಒಳ್ಳೇದಾಗಲಿ ಅಂತ ಬೆಳೆಸ್ಬೇಕಷ್ಟೇ ನಾವು.